ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ, ಜಾತಿ ಗಣತಿ ಅಂತ ಮಾಡಿದ್ರು ಸಿದ್ದರಾಮಯ್ಯನವರು. ಈ ಕಾಂಗ್ರೆಸ್ ಸರ್ಕಾರ ಏನು ಅಂದರೆ ಕ್ಲೂನ ತೊಗೊಂಡಿದ್ದಾರೆ. ಇವ್ರಿಗೆ ಸ್ವಂತ ಬುದ್ಧಿ ಇಲ್ಲ. ಏನು ಅಂದರೆ ಯಾರು ಮಾಡಿದ್ದಾರೆ ಅನುಕರಣೆ ಮಾಡ್ತಾರೆ, ಕಾಪಿ ಪೇಸ್ಟ್ ಮಾಡೋದು. ಏನು ಮಾಡ್ತಾರೆ ಮಾಡಿಬಿಟ್ಟು ದೇಶನೇ ತುಂಡು ಮಾಡಿಬಿಟ್ರು. ದೇಶನ ತುಂಡು ಮಾಡಿ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಕೊಟ್ಟರು. ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಹೇಳಲಿಲ್ಲ. ಘನಘೋರ ದುರಂತ ಇದು. ಇದನ್ನೇ ಈ ಪಾಪ ಮಾಡಿದ್ದ ಪಾಪನ ಶಿಕ್ಷಣ ನಾವು ಅನುಭವಿಸ್ತಾ ಇದ್ದೀವಿ ಹಿಂದೂಗಳು. ಏನು ಅಂದರೆ ನಾವು ಉಳಿದಿದ್ದ ದೇಶ ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಆಗಬೇಕಿತ್ತು. ಆದರೆ ಹಿಂದೂಸ್ತಾನ ಅಂತ ಬಿಡಲಿಲ್ಲ. ಯಾಕೆ ಅಂತಂದರೆ ಕಂತ್ರಿ ಆಟ ಆಡೋದಲ್ಲಿ, ಕುತಂತ್ರದ ರಾಜಕೀಯದಲ್ಲಿ ಕಾಂಗ್ರೆಸ್ನವರು ಬಹಳ ಫೇಮಸ್ಸು. ಇದೇನು ಅಂದರೆ ಇದ್ರ ಪಿತಾಮಹ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು. ಅವರು ನೋಡಿ ಪ್ರಧಾನಮಂತ್ರಿ ಆಗ್ತಾರೆ. ಅವರು ಮುಸಲ್ಮಾನರು. ಏನು ಅಂತಂದರೆ 1947ನೇ ಇಸ್ವಿಯಿಂದ ಹಿಡಿದು 1964ನೇ ಇಸ್ವಿವರೆಗೂ 17 ವರ್ಷ ಅವರೇನು ಮಾಡ್ತಾರೆ, ಪ್ರಧಾನಮಂತ್ರಿ ಆಗಿರ್ತಾರೆ. ಅದೇನೋ ಅಲಿಪ್ತ ರಾಷ್ಟ್ರ ಅಂತ ಕಟ್ಕೊಂಡು ಗ್ಲೋಬಲ್ ಲೀಡರ್ ಆಗಿ ಹೊರಟಿರ್ತಾರೆ. ಆದರೆ ಪಟಾಕಿ ಟುಸ್ ಅನ್ನತ್ತೆ. ಹಾಗಾಗಿ ಇದಾಗುತ್ತೆ. ಈಗ ವಾಪಸ್ ಹಿಂದಕ್ಕೆ ಬರಬೇಕು ಅಂತಂದರೆ ದೇಶ ನೋಡಿಯೋದು ಕಲ್ತಿದ್ದು ಈ ಕಾಂಗ್ರೆಸ್ನವರು ದೇಶ ನೋಡಿದ್ರು, ಸಮಾಜ ನೋಡಿದ್ರು. ಎಷ್ಟು ಮಟ್ಟಿಗೆ ಗಂಡ ಹೆಂಡತಿ ಮಧ್ಯೆ ಬ್ರಿಕ್ ತಂದು ಇಟ್ಬಿಡ್ತಾರೆ ಇವರು. ಅಂಥ ಕುತಂತ್ರದ ರಾಜಕಾರಣ ಮಾಡ್ತಾರೆ. ಈ ಕಾಂಗ್ರೆಸ್ಸಿನ ಬಗ್ಗೆ ಎಷ್ಟು ಹುಷಾರಾಗಿದ್ದರು, ಎಷ್ಟು ನಾವು ಚುರುಕಾಗಿದ್ದರು ಸಾಲದು. ಅದಕ್ಕೇನು ಅಂತಂದರೆ ಕಾಂಗ್ರೆಸ್ನವ್ರ DNA ಇದೆ. ಏನು ಅಂದರೆ ದೇಶವನ್ನು ಒಡೆದ್ರು. ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನವನ್ನು ಮಾಡಿಕೊಟ್ಬಿಟ್ರು. ನಮ್ಮ ದುರಂತ ಏನು ಅಂತಂದರೆ ಮುಸಲ್ಮಾನರಾಗಿರ್ತಂಥ ಜವಾಹರ್ಲಾಲ್ ನೆಹರು ಕಾಶ್ಮೀರಿ ಪಂಡಿತರು ಅಂತ ಹೆಸರು ಹೇಳ್ಕೊಂಬಿಟ್ರಿ. ಕಾಶ್ಮೀರಿ ಪಂಡಿತರು ಅಂತ ಹೆಸರು ಹೇಳ್ಕೊಂಡಿದ್ದ ಅಲ್ಲದೇ ಏನಾಯಿತು, 1947ನೇ ಇಸ್ವಿಯಿಂದ ಹಿಡಿದು 1964ನೇ ಇಸ್ವಿವರೆಗೂ 17 ವರ್ಷಗಳ ಕಾಲ ಸಾಯೋವರೆಗೂ ಪ್ರಧಾನಮಂತ್ರಿ ಆದರು. ಬರೇ ಪ್ರಧಾನಮಂತ್ರಿ ಆಗಿದ್ದಲ್ಲ, ಆತ ಏನು ಮಾಡಿದ್ದು, ಇಂದಿರಾ ಗಾಂಧಿನ ಪ್ರಧಾನಮಂತ್ರಿ ಮಾಡೋದಕ್ಕೆ ಸೂಕ್ತವಾದ ವಾತಾವರಣ ನಿರ್ಮಿಸಿದರು, ಫೌಂಡೇಶನ್ ಹಾಕ್ಕೊಟ್ರು. ಆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗೋದಕ್ಕೆ ಫೌಂಡೇಶನ್ ಹಾಕ್ಕೊಟ್ರು. ಆ ರಾಜೀವ್ ಗಾಂಧಿ ಏನು ಅಂತಂದರೆ ಸ್ವಲ್ಪ ಡೈಲ್ಯೂಟ್ ಆಯಿತು. ಏನು ಅಂತಂದರೆ ಸೋನಿಯಾ ಗಾಂಧಿನ ಅದೆಲ್ಲೋ ಬೇರೆ ದೇಶದಲ್ಲಿ ಮದುವೆ ಆಗಿದ್ದು. ಅವ್ರು ಏನು ಮಾಡೋದು, ಸೋನಿಯಾ ಗಾಂಧಿ ಇಟಲಿ ದೇಶದವರು. ಏನಾಯಿತು, ತನ್ನ ಮಗನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ರಾಹುಲ್ ಗಾಂಧಿನ ಅಂತ ಅವ್ರನ್ನ ಪಪ್ಪು ಅಂತ ಕರೀತಾರೆ. ಪಪ್ಪು ಅಂತಂದರೆ ಏನು ಬುದ್ಧಿ ಇಲ್ಲದೆ ಇರ್ತಕ್ಕಂಥ ಹೊಟ್ಟೆಲಿ ಹುಟ್ಟಿರೋ ಮಗ. ಏನು ಮಾಡ್ತಾರೆ, ಬಿಸಿ ತುಪ್ಪ ಇದ್ದಂಗಿದು, ನುಂಗಕ್ಕೂ ಆಗಲ್ಲ, ಉಗಿಯೋಕ್ಕೂ ಆಗಲ್ಲ, ಸಂಕಟ ಪಡ್ತಾರೋ ಜೀವಮಾನ ಪೂರ್ತಿ ಬದುಕಿರೋವ್ರಿಗೂ. ಆ ಥರ ಈ ಮನುಷ್ಯ ನಮಗೆ ಲಯಬಿಲಿಟಿ ಆಗಿಬಿಟ್ಟಿದ್ದಾನೆ. ಅಸೆಟ್ ಅಂತೂ ಆಗಲಿಲ್ಲ, ಲಯಬಿಲಿಟಿ ಆಗಿದ್ದಾರೆ. ಇದನ್ನು ಗಮನದಲ್ಲಿಟ್ಕೋಬೇಕು. ನಾವು ಗಮನದಲ್ಲಿಟ್ಕೊಂಡು ಓಟ್ ಹಾಕಬೇಕು. ಹಾಗಿದ್ದರೆ ಮಾತ್ರ ನಾವು ಉದ್ಧಾರ ಆಗ್ತೀವಿ. ಕಾಂಗ್ರೆಸ್ನವ್ರು DNA ಸೇರ್ಕೊಂಡಿದೆ ಅಂತಂದರೆ ಏನಾಗಿದೆ, ಈ ಒಡೆದ ಆಳುವ ನೀತಿ ಅಂತಂದರೆ ದೇಶನ ವಿಭಜನೆ ಮಾಡಿದ್ರು. ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಕೊಟ್ಬಿಟ್ವಿ. ಅದಾದ ನಂತರ ಉಳಿದಿದ್ದ ಭಾಗ ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಕರೀಲಿಲ್ಲ. ಇದು ಘನಘೋರ ದುರಂತ. ಇದನ್ನು ಏನಾಗಿದೆ, ಟ್ಯಾಕ್ಟಿಕ್ಸ್ನ ಯೂಸ್ ಮಾಡಿಕೊಂಡು ಇದೇ ನೀತಿನ ಅನುಸರಿಸ್ಕೊಂಡು ಏನಾಯಿತು, ಸೆನ್ಸಸ್ ಮಾಡ್ತೀವಿ. ಸೆನ್ಸಸ್ ಮಾಡ್ತಾ ಏನಾಯಿತು, ಒಳ ಮೀಸಲಾತಿ ಕೊಡಬೇಕು. ನಾವು ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟು, ನಮ್ಮ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಏನು ಅಂದರೆ SC/ST ಒಳ ಮೀಸಲಾತಿ ಪಂಗಡಗಳು ಮೆನ್ಷನ್ ಮಾಡಿ ಸೆನ್ಸಸ್ ಬಂದಾಗ. ಯಾಕೆ ಅಂದರೆ ಒಳ ಮೀಸಲಾತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ನೋಡಿ ಎಷ್ಟು ಮಟ್ಟಿಗೆ ಡಿವೈಡ್ ಮಾಡ್ತಾರೆ ಅಂತಂದರೆ, ಗಂಡ ಹೆಂಡ್ತಿನ ಡಿವೈಡ್ ಮಾಡಿಬಿಡ್ತಾರೆ ಇವರು. ಮಕ್ಕಳನ್ನ ಡಿವೈಡ್ ಮಾಡ್ತಾರೆ, ಗಂಡ ಹೆಂಡ್ತಿನ ಡಿವೈಡ್ ಮಾಡ್ತಾರೆ. ಈ ಕುತಂತ್ರದಿಂದ ಎಚ್ಚೆತ್ಕೋಬೇಕು. ನಾವು ಪಾಠ ಕಲಿಬೇಕು. ಅದೇ ಪ್ರವೃತ್ತಿ ಮುಂದುವರೆದ್ಬಿಟ್ಟು ಏನಾಗಿದೆ, ಮೊನ್ನೆ ತಾನೇ ಸೆನ್ಸಸ್ ಮಾಡಿದ್ರು. ಏನಾಯಿತು, ಕ್ಯಾಸ್ಟ್ ಸೆನ್ಸಸ್ ಅಂತ ಮಾಡಿಬಿಟ್ಟು SC/STಗಳಿಗೆ ಒಳ ಮೀಸಲಾತಿ ಕೊಡಬೇಕು. ಈಗ ಏನಾಗಿದೆ, ಮೀಸಲಾತಿ 50% ಕೊಟ್ಟರು ಸಾಕಾಗ್ತಿಲ್ಲ. ಏನಾಗುತ್ತೆ, ಇಡೀ ದೇಶನೇ 95-100% ಬರೀ ಮೀಸಲಾತಿ ಮೇಲೆ ಇದಾಗಿದ್ರೆ ನಾಳೆ ಪಾಕಿಸ್ತಾನದವ್ರು ನಮ್ಮ ದೇಶನ ವಶಪಡಿಸ್ಕೊಂಡ್ಬಿಡ್ತಾರೆ. ಗಮನದಲ್ಲಿಟ್ಕೋಬೇಕು ನಾವು. ಈ ಬಾಂಗ್ಲಾದೇಶದವ್ರು ವಶಪಡಿಸ್ಕೊಂಡ್ಬಿಡ್ತಾರೆ. ಯಾಕೆ ಅಂತಂದರೆ ನಾವು ಹಿಂದೂಗಳು
ನಾವು ಒಡೆದು ಹೋಗಿ ಏನಾಗುತ್ತೆ, ಬರೀ ಹಿಂದೂಗಳಾಗಿ ಉಳಿದಿಲ್ಲ ರೀ, ಹಿಂದೂಗಳಲ್ಲಿ ಬ್ರಾಹ್ಮಣರಾಗಿದ್ದೀವಿ, ಕ್ಷತ್ರಿಯರಿದ್ದೀವಿ, ಮತ್ತು ಬೇರೆ ಬೇರೆ ಜಾತಿಯವರು ಇದ್ದೀವಿ, ಅತ್ಯಂತ ಕೆಳವರ್ಗ ಅಂತಂದರೆ SC STನವ್ರು ಇದ್ದೀವಿ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವೇನಾಗಿದೆ ಹಿಂದೂ ಅಂತ ಮಾತ್ರ ಬರೆದಾಗ ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತೆ, ನಮ್ಮ ದೇಶ ಬಲಿಷ್ಠವಾಗುತ್ತೆ, ಅಮೆರಿಕಕ್ಕೂ ಶೆಡ್ ತಟ್ಬೋದು, ನರೇಂದ್ರ ಮೋದಿಯವ್ರ ಕೈಗಳನ್ನ ಬಲಪಡಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.